ಸುದೀಪ್ ಸರು, ದರ್ಶನ್ ಸರು, ಅಪ್ಪು ಸರು, ಅಣ್ಣೋರು. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು. ನನ್ನ ಗಾಡ್ ಫಾದರು ಅಪ್ಪು ಸರೇ ಸರ್. ಅವರಿಂದ ನಾ ಇಲ್ಲಿವರೆಗೂ ಬಂದಿದ್ದೀನಿ ಇವಾಗ. ಸುದೀಪ್ ಸರ್‌ಗೆ ಈ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಧನ್ಯ. ಮ್ಯಾಕ್ಸ್ ಏನ್ ನೀವು ನೋಡಿದ್ರ ಅದ್ರ 10% ಡೋಸ್ ಎಕ್ಸ್ಟ್ರಾ ಇರುತ್ತೆ. ಸುದೀಪ್ ಸರ್‌ನ ಹತ್ತಿರದಿಂದ ನೋಡಕ್ಕೆ ಒಂದು 2 ಕಣ್ಣು ಸಾಲದು ಸರ್. ಕತೆ ಈ ಒಂದು ಪಾತ್ರ ಮಾಡಕ್ಕೆ 10 ವರ್ಷ ಟೈಮ್ ತಗೊಂಡಿದೆ. ಪಿಕ್ಚರ್ ಪ್ರಚಾರ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಕ್ ಜೊತೆ ಮಾತಾಡಬೇಕಾದ್ರೆ ಮನಸ್ಸಲ್ಲಿ ಮಾತಾಡ್ಕೋಬೇಕಂತೆ. ಇದು ನಮಗೆ ಡೈಲಾಗನ್ನ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಡೈಲಾಗಿನ ಅಥೆಂಟಿಕ್ ಆಗಿ ಹೇಳಿದಂಥ ಕಲಾವಿದ ನಮ್ಮ ಮಹಾಂತೇಶ್ ಹಿರೇಮಠ್. ಎನರ್ಜಿ ಹೆಂಗಿತ್ತು ಅಥವಾ ಎನರ್ಜಿ ಬೂಸ್ಟ್ ಆಗಿತ್ತಾ, ಲೋ ಆಗಿತ್ತಾ? ನೀವು ಪ್ರೀತಿಸುವಂಥ ಒಬ್ಬ ನಟನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಂದರೆ ಸೆಲೆಬ್ರೇಷನ್ ಮೂಡೇ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್. ನಾನೊಬ್ಬ ಫ್ಯಾನ್ ಆಗಿ ಮಾತಾಡೋದಾದ್ರೆ, ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ, ಖುಷಿ ವಿಷಯ. ಆಮೇಲೆ ಅದೇನಂತಾರೆ ಲಕ್ ಬೈ ಚಾನ್ಸಲ್ಲಿ ಈ ಕ್ಯಾರೆಕ್ಟರ್ ಕೂಡ ಸಿಕ್ಕಿದ್ದು. ಜೊತೆಗೆ ಸುದೀಪ್ ಸರ್‌ಗೆ ಈ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಧನ್ಯ. ಇನ್ನೊಂದು ನಾನು ಇಂಟ್ರೊಡಕ್ಷನ್ ಟೀಸರ್ ನೋಡ್ಬೇಕಾದ್ರೆ ಅವ್ರು ಬಂದ್ರು, ಇವ್ರು ಬಂದ್ರು, ಅವ್ರು ಹೋದ್ರು. ಎಲ್ಲ ಕಡೆ ಧೂಳು ಏಳ್ತಾ ಇದೆ, ಆ ಫೈರ್ ಬರ್ತಿದೆ. ಜೊತೆಗೆ ಕೊನೆ ಡೈಲಾಗ್ ಡ್ರ್ಯಾಗನ್ ಮಂಜು ಹಿಂಗೆ, ನೀವ್ ಹಿಂಗೆ ಅವರಿಗೆ ನೀವು ಕಾಂಪ್ಯಾಕ್ಟ್ ಶಾರ್ಟ್ ಅಲ್ಲಿ ಲುಕ್ ಕೊಟ್ಟು ಆ ಡೈಲಾಗ್ ಹೇಳ್ಬೇಕಾರೆ ಆ, ಈ ತರದೊಂದು ಡ್ರೀಮ್ ಬಹಳಷ್ಟೊಂದು ಕಂಡಿರ್ತೀರಿ ನೀವು. ಅಂದ್ರೆ ಇವನ್ ಅಪ್ಪು ಸರ್ ವಿಚಾರಕ್ಕೂ ಅದು ಎಷ್ಟೋ ಸಲ ಕನೆಕ್ಟ್ ಆಗ್ತೀರಿ. ಸುದೀಪ್ ಅವ್ರ ವಿಷಯಕ್ಕೂ ಈಗ ಕನೆಕ್ಟ್ ಆದ್ರಿ. ಹೆಂಗಿತ್ತು ಆ ಫಸ್ಟ್ ಇಂಪ್ರೆಷನ್ ಅವ್ರ ಜೊತೆ ಮೀಟ್ ಮಾಡಿದಾಗೆಲ್ಲ? ಸರ್, ನಾವು ಸಿನಿಮಾ ಕನಸು ಕಟ್ಕೊಂಡು ಬಂದಿದ್ದೆ ಸುದೀಪ್ ಸರು, ದರ್ಶನ್ ಸರು, ಅಪ್ಪು ಸರು, ಅಣ್ಣೋರು ಇವ್ರ ಸಿನಿಮಾಗಳು ನೋಡ್ಕೊಂಡೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಇರಬೇಕು ಅಂತ ಬಂದಿದ್ದು. ಇದು 10 ವರ್ಷದ ಕನಸು. ಇವತ್ತು ಒಂದು ಈಡೇರಿದೆ. ಸುದೀಪ್ ಸರ್ ಒಟ್ಟಿಗೆ ಮಾಡಿರೋದು ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಎ ಲಕ್ಕಿ ಪರ್ಸನ್. ಒಂದು ಒಳ್ಳೆಯ ಪಾತ್ರ ಅಂತೂ ಮಾಡಿದ್ದೀನಿ. ಜನಕ್ಕಂತರೂ ಅವ್ರ ಫ್ಯಾನ್ಸ್‌ಗಂತರೂ ಮಾರಿ ಹಬ್ಬನೇ. ಅಲ್ಲ, ಅದಿರುತ್ತೆ. ಮ್ಯಾಕ್ಸ್ ನೋಡಿ ಬಹಳ ಜನ ಮೆಂಟ್ಲಾಗ್ಯಾರ. ಇನ್ನೂ ಅದರಿಂದ ಹೊರಗೆ ಬಂದಿಲ್ಲ. ಏನ್ ಆಕ್ಟಿಂಗ್ ಗುರು, ಏನ್ ಸ್ವ್ಯಾಗ್ ಗುರು. ನೀವು ಮ್ಯಾಕ್ಸ್ ನೋಡಿ ನಿಮಗೆ ಹೆಂಗ್ ಅನ್ಸಿತ್ತು? ಹೆಂಗ್ ಥ್ರಿಲ್ ಆಗಿದ್ರಿ ನೀವು? ಅಂದ್ರೆ ಸರ್, ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಸುದೀಪ್ ಸರ್ ಬಿಫೋರ್ ಸಿನಿಮಾಕ್ಕೂ ಮ್ಯಾಕ್ಸ್‌ಗೂ ತುಂಬಾ ಡಿಫರೆನ್ಸ್ ಇತ್ತು. ಆ ಸ್ವ್ಯಾಗ್ ಆಗ್ಲಿ, ಆಮೇಲೆ ಒಂದು 10 ವರ್ಷದ ಹಳೆ ಸುದೀಪ್ ಸರ್ ನೋಡ್ದಂಗಾಯ್ತು. ಆ ಎನರ್ಜಿ, ಆ ಡ್ಯಾನ್ಸು ಅದನ್ನ ಫುಲ್ಲು ಬೇರೆ ರೀತಿ ಕಿಕ್ ಕೊಟ್ಟಿದ್ರು ಮ್ಯಾಕ್ಸಲ್ಲಿ. ಮಾರ್ಕಲ್ಲಿ ಅದು ಮೀರಿದ್ದು ಕೊಡ್ತಾರೆ. ಅದು ಮೀರಿದ್ದಂತೂ ಇರುತ್ತೆ. ಮ್ಯಾಕ್ಸ್ ಏನ್ ನೀವು ನೋಡಿದ್ರೆ ಅದ್ರ 10% ಡೋಸ್ ಎಕ್ಸ್ಟ್ರಾ ಇರುತ್ತೆ. ಕಮರ್ಷಿಯಲ್ ಎಲಿಮೆಂಟ್ ಇರ್ಬೋದು, ಫೈಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಫನ್ ಇರ್ಬೋದು. ಓಕೆ. ಎಲ್ಲನೂ ಈ ಸರಿ ಎಕ್ಸ್‌ಟ್ರೀಮ್ ಲೆವೆಲಲ್ಲಿ ಇದೆ. ಬಟ್ ಈ ಒಂದು ಸಿನಿಮಾ ಮಾಡಬೇಕಾದಾಗ ಒಂದು 11 ದಿನಗಳ ಕಾಲ ನಾನು ಸಿನಿಮಾ ವರ್ಕ್ ಮಾಡಿದ್ದೆ ಸರ್. ಸುದೀಪ್ ಸರ್‌ನ ಹತ್ತಿರದಿಂದ ನೋಡಕ್ಕೆ ಒಂದು 2 ಕಣ್ಣು ಸಾಲದು ಸರ್. ಆ ಒಂದು ಸ್ವ್ಯಾಗು, ಅವ್ರ ಸ್ಟೈಲು, ಅವ್ರು ಮಾತಾಡೋದು. ದೂರದಿಂದ ನನ್ಗೆ ಹತ್ರಕ್ಕೆ ಹೋಗಿ ಮಾತಾಡ್ಸೋದ್ಕಿಂತ ದೂರದಿಂದ ಅವ್ರು ನೋಡ್ತಾ ಇದ್ರೇನೆ ಒಂದು ಖುಷಿ ಸಿಗುತ್ತೆ. ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅದು ನನ್ನ ಮನಸ್ಸಲ್ಲಿ ಪರ್ಸನಲಾಗಿ ನನಗೆ ಕನೆಕ್ಟ್ ಆಗಿದ್ದು ಈ ಸಾರಿ. 11 ದಿನದಲ್ಲಿ ನಾನು ಒಂದೇ ದಿನ ಮಾತಾಡ್ಸಿದ್ದು. ಅದು ಫಸ್ಟ್ ಡೇ ಮುಹೂರ್ತದ ದಿನ. "ಸರ್ ಹಾಯ್ ಸರ್, ಆಲ್ ದಿ ಬೆಸ್ಟ್" ಅಂದೆ. ಹಾಯ್ ಹಾಯ್ ಆಲ್ ದಿ ಬೆಸ್ಟ್ ಅಂದ್ರು. ನನಗೆ ಇನ್ನೂ ಅದು ತುಂಬ ಕಣ್ಣಲ್ಲೇ ಇದೆ. ಅದಾದ್ಮೇಲೆ "ಸರ್ ಕ್ಯಾನ್ ಐ ಹಗ್" ಅಂದೆ. "ಒಂದ್ಸರಿ ತಬ್ಕೊಬೋದಾ" ಅಂತ. "ಏಯ್ ಕಮಾನ್" ಅಂತೇಳಿ ತಬ್ಕೊಂಡ್ರು. ಅದೇ ಲಾಸ್ಟು. ಇನ್ನು 10 ದಿನ ಸರ್ ನೋಡಿದ್ರೆ, "ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್" ಇಷ್ಟೇನೆ. ಓಕೆ. ಆಮೇಲೆ ಯಾಕಂದ್ರೆ ನಾನು ದೂರದಿಂದ ಎಂಜಾಯ್ ಮಾಡ್ತಿದ್ದೆ. ಅವರು ಸೆಟ್ ಒಳಗಡೆ ಎಂಟ್ರಿ ಆದ್ರೆ ಸರ್ ಅದೊಂದು ವೈಬ್ರೇಷನ್ ಬರುತ್ತೆ ಸ್ಪಾಟಲ್ಲಿ. ಅದ್ ನೋಡಕ್ಕೆ ಚಂದ. ಅದು ಭಾರಿ ಎಂಜಾಯ್ ಮಾಡಿದ್ದೀನಿ 10 ದಿನಗಳ ಕಾಲ. ಸಖತ್ ಎಂಜಾಯ್ ಮಾಡಿದ್ದೀನಿ ಆ ವಿಷಯ. ಜೊತೆಗೆ ಆ, ಕನ್ನಡ ಚಿತ್ರರಂಗ ಬರುವಂತ ಪ್ರತಿಯೊಬ್ಬ ಕಲಾವಿದ ಕೂಡ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡ್ ಬರ್ತಾರೆ, ಕನಸುಗಳನ್ನ ಇಟ್ಕೊಂಡ್ ಬರ್ತಾರೆ. ನಾನು ಕನ್ನಡದ ಪ್ರತಿಯೊಬ್ಬ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂತ. ಅದು ಮಹಾಂತೇಶ್‌ಗೆ ಅದು ತುಂಬಾ ಅಪ್ಲಿಕೇಬಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲರ ಜೊತೆ ನೀವು ಕೆಲಸ ಮಾಡ್ತಾ ಮಾಡ್ತಾ ಬರ್ತಿದ್ದೀರಿ. ಬಟ್ ಈ ಮಾರ್ಕ್ ಅನ್ನೋದು ನಿಮ್ಮ ಸಿನಿಮಾ ಲೈಫ್‌ಗೆ ಎಷ್ಟು ಪ್ಲಸ್ ಆಗುತ್ತೆ ಇನ್ ಫ್ಯೂಚರ್ ಅಲ್ಲಿ? ಇಲ್ಲ ಸರ್, 100% ಪ್ಲಸ್ ಅಂತೂ ಇದೆ. ಪ್ಲಸ್ ಆಗೇ ಆಗುತ್ತೆ. ಬಟ್ ಬರೋ ಎಲ್ಲ ಕಲಾವಿದರಿಗೂ ನಾನು ಹೇಳೋದೊಂದೇ. ನೀವು ಎಂಟ್ರಿ ಕೊಡ್ಬೇಕಾದಾಗ ಪ್ರಿಪ್ರೇಷನ್ ಇರಬೇಕು ಪ್ರತಿಯೊಂದು ವಿಚಾರದಲ್ಲೂ. ನೀನು ಆ ಸ್ಥಾನಕ್ಕೆ ಹೋಗ್ಬೇಕಂದಾಗ ಅದಕ್ಕೆ ನಾನು ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಿರಬೇಕು. ನನ್ಗದೇ ಈ ಒಂದು ಪಾತ್ರ ಮಾಡೋಕ್ಕೆ 10 ವರ್ಷ ಟೈಮ್ ತಗೊಂಡಿದೆ. ಈ ಒಂದು ಅವಕಾಶ ಸಿಗಕ್ಕೆ 10 ವರ್ಷ ಟೈಮ್ ತಗೊಂಡಿದೆ. ಅಂದ್ರೆ ನೀವು
ಮತ್ತೊಂದು ಹಂತಕ್ಕೆ ಹೋಗ್ಬೇಕಂದ್ರೆ ಇನ್ನೆಷ್ಟು ಪ್ರಿಪ್ರೇಷನಲ್ಲಿ ಇರಬೇಕು, ಕಲಿಕೆಯಲ್ಲಿ ಇರಬೇಕು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಇದು ಮಾತ್ರ ನನ್ನ ಬದುಕಲ್ಲಿ ಮೈಲಿಗಲ್ಲು ಈಗ. ಆಫ್ಟರ್ ಫ್ರೆಂಚ್ ಬಿರಿಯಾನಿ ನೆಕ್ಸ್ಟು ಇನ್ನೊಂದು ಹಂತಕ್ಕೆ ಆಡಿಯನ್ಸ್ ಹತ್ರ ಹೋಗ್ತೀನಿ ಅಂದರೆ ಅದು ಮಾರ್ಕೆ. ಜೊತೆಗೆ ಕೈವಾ ಟೈಮಲ್ಲಿ ಕೂಡ ನಾನು ಮಾತಾಡ್ಸಿದ್ದೆ. ತುಂಬ ಬ್ರಿಲಿಯಂಟ್ ಆದಂತಹ ಪಾತ್ರ. ಜೊತೆಗೆ ನೀವೇ ನಾಯಕ ನಟರಾಗಿ ನಟಿಸಿದಂಥ ಅರಸಯ್ಯನ ಪ್ರೇಮ ಪ್ರಸಂಗ ಕೂಡ ನಾನು ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಿದ್ದೆ. ಬಟ್ ಒಬ್ಬ ಕಲಾವಿದನಾಗಿ ನೀವು ಜರ್ನಿ ಮಾಡಬೇಕಾದ್ರೆ ನೀವು ಅನ್ಕೊಂಡಿರ್ತೀರಿ. ಆಲ್ರೆಡಿ ನೀವು ಪುನೀತ್ ರಾಜ್‌ಕುಮಾರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದರಿಂದ ಒಂದಷ್ಟು ಜನ ಸ್ಟಾರ್‌ಗಳ ಜೊತೆನೆ ಕೆಲಸ ಮಾಡಬೇಕು ಅನ್ನುವಂತಹ ಕನಸು ನಿಮ್ಮಲ್ಲಿರುತ್ತೆ. ಅದು ಸುದೀಪ್ ಅವ್ರಿಗೆ ಹೇಗೆ ಕನೆಕ್ಟ್ ಆಗುತ್ತೆ? ಮಾರ್ಕಲ್ಲಿ ಮಾಡಿ ಬಂದ ನಂತರ ನೀವು ಎಷ್ಟು ಅದನ್ನ ಸೆಲೆಬ್ರೇಟ್ ಮಾಡಿದ್ರಿ ಪರ್ಸನಲಿ? ಇಲ್ಲ ಸರ್. ನಾನು ನನ್ನ ಫ್ರೆಂಡ್ಸ್‌ಗೆಲ್ಲ ಫೋನ್ ಮಾಡ್ತಿರ್ತಾರಲ್ಲ, ಅವ್ರು ಕೇಳ್ತಾರೆ, "ಮಚ್ಚ ಯಾವ ಸಿನಿಮಾ ಮಾಡ್ತಾ ಇದ್ದೀಯ?" "ಮಾರ್ಕ್, ಮಾರ್ಕ್ ಮಾಡ್ತಾ ಇದ್ದೀನಿ." ಹೇಳ್ಕೊಳಕ್ಕೆ ಒಂದು ಪ್ರೌಡ್ ಇದೆ ಗೊತ್ತಾ? ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಇದೆಯಾ ಗೊತ್ತಾ? ಈಗ ಇವಾಗ ಯಾರನ್ನಾದ್ರೂ ಭೇಟಿ ಮಾಡಕ್ಕೆ ಹೋಗ್ತಾರೆ, ಯಾರು ಭೇಟಿ ಮಾಡಿದ್ರು? ಸುದೀಪ್ ಸರ್ ಭೇಟಿ ಮಾಡಕ್ಕೆ. ಆ ಒಂದು ಇದೆ ಗೊತ್ತಾ? ಆ ಒಂದು ಪ್ರೌಡ್ ಫೀಲು. ಈ ಸಿನಿಮಾದಂತೂ ತುಂಬ ಸಿಕ್ಕಿದೆ. ಅಂದ್ರೆ ನಾನು ಬೇರೆ ಎಲ್ಲ ಇವ್ರ ಜೊತೆಗೆ ವರ್ಕ್ ಮಾಡ್ತಿರ್ತೀನಿ. ಅದೊಂದು ವಿಷಯ ಒಂದು ಭಾಗಕ್ಕಿಟ್ರೆ, ಸುದೀಪ್ ಸರ್ ಜೊತೆ ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತೀವಲ್ಲ, ಅದು ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಸೆಲೆಬ್ರೇಟ್ ಮಾಡಿದ್ದೀನಿ. ಊರು ತುಂಬ ಹೇಳ್ಬಿಟ್ಟಿದ್ದೀನಿ. ಊರು ತುಂಬ "ಏಯ್! ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ" ಅಂತ ಹಿಂಗೆಲ್ಲ ಹೇಳಿದ್ದೀನಿ. ಜೊತೆಗೆ ಯೂಶುವಲಿ ಅಂದ್ರೆ ಮಾಧ್ಯಮದವ್ರಿಗೆ ನಮಗೆ ಯಾವುದೋ ಒಬ್ಬ ಕಲಾವಿದ ಈ ಥರ ನೀವು ಸಿಕ್ಕಾಗ ನಮಗೇನು ಕ್ಯೂರಿಯಾಸಿಟಿ ಅಂದ್ರೆ, ಮಾರ್ಕಲ್ಲಿ ಒಂದು ಸಖತ್ ಪಂಚ್ ಡೈಲಾಗ್ ಹೊಡೆದಾರ ಗುರು, ಸಿನಿಮಾದ ಒಂದಷ್ಟು ವಿಷಯಗಳನ್ನ ತಗೋಬೇಕು ಅನ್ನುವಂಥ ಮೈಂಡ್‌ಸೆಟ್ಟಲ್ಲಿ ಇರ್ತೀವಿ. ಬಟ್ ನಮಗೆ ಈ ಥರದ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಬೇಕು. ಈಗ ನಾನು ಮಾರ್ಕ್‌ದು ಅತಿ ಹೆಚ್ಚು ರಿವೀಲ್‌ಗಳನ್ನ ನಾನು ನಿಮ್ಮಿಂದ ಬಯಸೋದಿಲ್ಲ. ಈ ಮಾರ್ಕ್ ಶೂಟಿಂಗು, ಈ ಮಾರ್ಕ್ ಚಿತ್ರದ ಒಂದು ಚಿತ್ರೀಕರಣ, ಸುದೀಪ್ ಸರ್ ಅವರ ಆ ಇಂಪ್ರೆಷನ್ನು, ಒಬ್ಬ ಕಲಾವಿದನಾಗಿ ಮಹಾಂತೇಶಲ್ಲಿ ಏನು ಬದಲಾವಣೆ ತಂತು? ಆಸ್ ಅ ಆರ್ಟಿಸ್ಟ್ ಆಗಿ ಏನು ಕಲಿಯುವಿಕೆ ಸಿಕ್ತು ನಿಮಗೆ? ಸರ್, ಸುದೀಪ್ ಸರ್ ನೋಡ್ತಾ ಇದ್ರೆ ಅವ್ರ ಪ್ಯಾಷನ್ ಇದೆ ಗೊತ್ತಾ? ಪ್ರತಿಯೊಂದು ವಿಷಯದಲ್ಲೂ ಪರ್ಫೆಕ್ಷನ್ ಇದೆ ಗೊತ್ತಾ? ಅವರು ಸ್ಪಾಟಲ್ಲಿ ಅವ್ರಿಗೆ ಶಾಟ್ ಮುಗಿದ್ರು ಸ್ಪಾಟಲ್ಲೇ ಇರ್ತಿದ್ರು. ಅಂದರೆ ಕ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿಯೊಂದನ್ನು. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಲೈಟಿಂಗ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ಈಗ ಆಲ್ರೆಡಿ ಸೂಪರ್ ಸ್ಟಾರ್ ಎಲ್ಲ ಅಚೀವ್ ಮಾಡಿದ್ದಾರೆ. ಆದರೂ ಇವತ್ತು ಪ್ರೆಸೆಂಟ್ ಕಲಿತಾನೇ ಇರ್ತಾರೆ. ಅವ್ರು ನೋಡಿ ಕಲಿಯೋದು ನಾವು ತುಂಬ ಇದೆ. ನಮ್ಗೆಲ್ಲೋ ಒಂದು ಕಡೆ ಅದು ನಾನು ಮಾಡಿದ್ದೀನಿ ಬಿಡು ಅಂತ ನಾವು ಅನ್ಕೊಳ್ತೀವಿ. ಸುದೀಪ್ ಸರ್ ಅಷ್ಟೆಲ್ಲ ಸೂಪರ್ ಸ್ಟಾರ್ ಆದ್ರು ಇವತ್ತು ಸ್ಟಿಲ್ ಕಲಿಕೆಯಲ್ಲಿದ್ದಾರೆ. ಅಂದ್ರೆ ಅಬ್ಸರ್ವ್ ಮಾಡ್ತಿರ್ತಾರೆ. ಅದು ಇದರಿಂದ ಓಹ್! ಹಿಂಗಾಗುತ್ತಾ, ಹಿಂಗಾಗುತ್ತಾ ವಿಚಾರಿಸ್ತಾರೆ, ಕೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ಅದಾದ್ಮೇಲೆ ಡೆವಲಪ್ ಮಾಡಿ ವರ್ಕ್ ಮಾಡ್ತಾರೆ. ಸೊ ಇದು ಎಷ್ಟೋ ಕಲಾವಿದರಲ್ಲಿ ಬರಬೇಕಾದಂಥ ವಿಷಯ ಸರ್. ಕಲಿಕೆಯಲ್ಲಿರಬೇಕು ಪ್ರತಿ ಕಲಾವಿದ. ಸೊ ನಾನು ಅವ್ರನ್ನ ನೋಡಿ ಕಲ್ತಿದ್ದೆ ಅದು. ನಾನು 10 ದಿನಗಳ ಕಾಲ ದೂರದಿಂದ ಏನು ನೋಡ್ತಾ ಇದ್ದೆ ಅಂದ್ರೆ, ಸುದೀಪ್ ಸರ್ ಕ್ಯಾರೆಕ್ಟರ್‌ಗೆ ಹೆಂಗ್ ಪ್ರಿಪ್ರೇಷನ್ ಮಾಡ್ತಾರೆ, ಹೇಗೆ ಅದನ್ನ ತಮ್ಮೊಳಗಡೆ ತಗೊಂಡು ಆ ಪಾತ್ರ ನಿಭಾಯಿಸ್ತಾರೆ ಅನ್ನೋ ವಿಚಾರನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಟೈಮಿಂಗ್ ಇರ್ಬೋದು, ಅವ್ರ ಮೂವ್‌ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದ್ರೆ ಕಲಾವಿದನಿಗೆ ಅದೇ ಬೇಕು ಆ್ಯಕ್ಚುಲಿ. ಸೊ ಆ ವಿಷಯದಲ್ಲಿ ತುಂಬ ಕಲ್ತಿದ್ದೀನಿ ಸುದೀಪ್ ಸರಿಂದ ಈ ಸಾರಿ. ಓಕೆ. ಸುದೀಪ್ ಅವ್ರ ಬಗ್ಗೆ ನಾವು ಈ ಇಂಟರ್ನೆಟ್ಟಲ್ಲಿ ಏನೇ ಸರ್ಚ್ ಮಾಡಕ್ಕೆ ಹೊರಟ್ರು, ಬಹಳಷ್ಟು ಡಿಫರೆಂಟ್ ಆದಂತಹ ಫೋಟೋಗಳು ಸಿಗ್ತವೆ. ಹೌದು. ಬಟ್ ಒಂದು ಫೋಟೋ ನನಗೂ ತುಂಬ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ಇಡೀ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ. ಅದು ಯಾವ ಫೋಟೋ ಅಂದರೆ, ಸುದೀಪ್ ಅವರು ಅಪ್ಪು ಸರ್‌ರನ್ನ ಹಗ್ ಮಾಡುವಂತಹ ಒಂದು ಬ್ಯೂಟಿಫುಲ್ 2 ಅದ್ಭುತವಾದಂತಹ ನಗುವಿನ ಫೋಟೋ. ಯೆಸ್, ಯೆಸ್. ಅದನ್ನ ಆಸ್ ಅ ಫ್ಯಾನ್ ಆಗಿ ಹೇಗೆ ಫೀಲ್ ಮಾಡ್ತೀರಾ ಅದನ್ನ ನೀವು? ಇಲ್ಲ ಅಂದ್ರೆ ನಿಮ್ ನನ್ ಕಣ್ಣಲ್ಲಿ ನೀರಿದೆ ಈಗ. ಅಲ್ಲ, ನನ್ ಗಾಡ್ ಫಾದರು ಅಪ್ಪು ಸರೇ ಸರ್. ಅವ್ರಿಂದ ನಾ ಇಲ್ಲಿವರೆಗೂ ಬಂದಿದ್ದೀನಿ. ಓಕೆ. ಅವ್ರಿಂದ ಇಲ್ಲಿ ಬಂದಿದ್ದೀನಿ. ಅಪ್ಪು ಸರು ಯಾರನ್ನೇ ಹಗ್ ಮಾಡಿದ್ರು ಅವ್ರ ಹಾರ್ಟ್ ಹತ್ರನೇ ಅವರು ತಲೆ ಇಟ್ಟು ಹಗ್ ಮಾಡೋದು. ಆ ವಿಚಾರದಲ್ಲಿ ಸುದೀಪ್ ಸರು ಆಮೇಲೆ ಅವರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಕ್ಚುಲಿ. ಸೊ ನಾವು ಸುದೀಪ್ ಸರ್ ಅವರು ಪರಿಚಯಸ್ಥರು ಅಂತ ನಾವು ಅನ್ಕೊಳ್ತೀವಿ. ತುಂಬಾ ಕ್ಲೋಸೆಸ್ಟ್ ಫ್ರೆಂಡು. ಈಗ ನನ್ಗೆ ಪುನೀತ್ ಸರ್ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಪುನೀತ್ ಸರ್ ಒಟ್ಟಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ಅವ್ರಿಗೆ ತುಂಬ ಕ್ಲೋಸೆಸ್ಟ್ ಸುದೀಪ್ ಸರ್. ಅವ್ರ ಜೊತೆ ಇವತ್ತು ಅವಕಾಶ ಸಿಕ್ಕಿದೆ. ಅದನ್ನ ಖುಷಿ ಪಡ್ತೀನಿ ಸರ್. ಅಲ್ಲ, ಗೊತ್ತಾದಂಗೆನೆ ಕಣ್ಣಲ್ಲಿ ಒಂದು ಆ, ಸಣ್ಣ ಎಮೋಷನ್ ಇದೆ ಮಾಂತೇಶ್‌ಗೆ. ಅಪ್ಪು ಅಣ್ಣ ಅಂದಾಗ ಏನದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಏನು ಅಂತ? ಇಲ್ಲ ಸರ್. ಅಪ್ಪು ಸರ್ ಅಂದ್ರೆ ನಮ್ಮ ಕರ್ನಾಟಕದ ಎಮೋಷನ್ ಸರ್. ಅವರು ಯಾಕಂದ್ರೆ ಸರ್ ಅವ್ರನ್ನ ಏನೋ ದೂರದಿಂದ ನೋಡಿದವ್ರಿಗೆ ಅಷ್ಟು ಅಭಿಮಾನ, ಪ್ರೀತಿ, ಗೌರವ ಇರುತ್ತೆ. ಇವತ್ತು ಅವರಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಬದುಕು ಕೊಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ನಿಲ್ಲಕ್ಕೆ ಆ ಸಂಸ್ಥೆನೇ ಕಾರಣ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಪ್ಪು ಸರು. ಅದಕ್ಕೆ ನಾನು ತುಂಬ ಹತ್ತಿರದಿಂದ ನೋಡಿದಾಗ ಆಬ್ವಿಯಸ್ಲಿ ಯಾರಿಗಾದ್ರೂ ಭಾವನೆ ಬಂದೇ ಬರುತ್ತೆ. ಸೊ ಅವ್ರನ್ನ ನಾನು ಯಾವತ್ತೂ ಮಿಸ್ ಮಾಡಲ್ಲ. ನನ್ನ ಹಾರ್ಟಲ್ಲಿ ಯಾವತ್ತೂ ಇದ್ದಾರೆ ಸರ್. ಅಪ್ಪು ಸರ್ ಆಲ್ವೇಸ್ ವಿತ್ ಮೀ. ಸೊ ಸ್ವೀಟ್. ಮಾರ್ಕ್ ನಂತರ ಮಹಾಂತೇಶ್ ಅವರ ಬತ್ತಳಿಕೆಯಲ್ಲಿ ಎಷ್ಟೆಲ್ಲ ಸಿನಿಮಾಗಳಿದಾವೆ, ಏನೆಲ್ಲ ಮಾಡ್ತಿದ್ದೀರಿ? ಮೇಲಾಗಿ
ಮಾರ್ಕ್ ಅನ್ನೋದು ನಿಮಗೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಯಾವ ಥರ ನಿಮಗೆ ಒಂದು ದೊಡ್ಡ ಕಾರಣ ನಿಲ್ಲುತ್ತೆ ಅಂತ? ಇಲ್ಲ ಸರ್, ಈಗ ಮಾರ್ಕ್ ಆದ್ಮೇಲೆ ನೆಕ್ಸ್ಟು ದುನಿಯಾ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಮಾಡ್ತಾ ಇದ್ದೀನಿ. ಅದು ಜಡೇಶ್ ಅವರು ಡೈರೆಕ್ಷನಲ್ಲಿ. ಅದು ಕೂಡ ಆಲ್ಮೋಸ್ಟ್ ಶೂಟ್ ಕಂಪ್ಲೀಟ್ ಆಗಿದೆ. ಆಮೇಲೆ ಪ್ರೇಮ್ ಸರ್ ಜೊತೆ ಮಾಡ್ತಾ ಇದ್ದೀನಿ. ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ. ಡಿಸೆಂಬರ್ 25ಕ್ಕೆ ಮಾರ್ಕ್‌ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಈ ಸಾರಿ ಮಾರ್ಕಿಂದ ಇನ್ನೊಂಚೂರು ಮುಂದಕ್ಕಂತೂ ಹೋಗ್ತೀನಿ. ವೈ ಗ್ಯಾರಂಟಿ. ಪಾತ್ರನೂ ನನಗೂ ಇಷ್ಟ ಆಗಿದೆ. ಎಲ್ಲರೂ ನೋಡಿ ಅಪ್ರಿಷಿಯೇಟು ಮಾಡಿದ್ದಾರೆ. ಸೊ ಸ್ಟಿಲ್ ಐ ಆಮ್ ವೇಟಿಂಗ್. ಅಲ್ಲ, ಡಿಸೆಂಬರ್ 25ಕ್ಕೆ ಮಾರ್ಕು, ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡು. ಫೆಬ್ರವರಿಲಿ ಐ ಥಿಂಕ್ ಪ್ರೇಮ್ ಸರ್ದು ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ಪ್ರೇಮ್ ಸರ್ ಡಿ.ಡಿ.ಡಿ.ಕೆ ಮಾಡ್ತಾ ಇದ್ದಾರಲ್ಲ, ಅದು ಫೆಬ್ಬು, ಮಾರ್ಚು ಹಂಗೆ ಅದು ಬರ್ಬೋದು. ಒಳ್ಳೊಳ್ಳೆ ಪಾತ್ರಗಳನ್ನಂತೂ ನಿಭಾಯಿಸಿದ್ದೀನಿ. ನಾನು ಭಾಳ ಖುಷಿಲಿದ್ದೀನಿ ಸರ್, ಒಳ್ಳೊಳ್ಳೆ ಪಾತ್ರ ಮಾಡಿರೋದಕ್ಕೆ. ಯಾಕಂದರೆ ಕಲಾವಿದರಿಗೆ ಪ್ರತಿ ಸಾರಿ ವಿಭಿನ್ನವಾದ ಪಾತ್ರ ಸಿಗೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಮಾಡಿರೋ ಪಾತ್ರನೇ ಪ್ರತಿ ಸಾರಿ ಮಾಡೋದಕ್ಕೂ ಪ್ರತಿ ಸಾರಿ ಬೇರೆ ಬೇರೆ ಪಾತ್ರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ಲ. ನನ್ನ ಬದುಕಲ್ಲಿ ಅದು ತುಂಬ ಲಕ್ಕಿ ಪರ್ಸನ್. ಐ ಆಮ್ ಎ ಲಕ್ಕಿ ಪರ್ಸನ್ ಬಿಕಾಸ್ ಪ್ರತಿ ಸಾರಿ ವಿಭಿನ್ನವಾದ ಪಾತ್ರಗಳನ್ನೇ ನಿಭಾಯಿಸಿದ್ದೀನಿ. ಒಂದು ಫೈನಲ್ ಡೈಲಾಗು, ಇಂಟ್ರೋಡಲ್ಲಿ ಬಂದಂತಹ ಆ ಡೈಲಾಗ್ ಹೇಳೋದ್ರ ಮೂಲಕ ಈ ಒಂದು ಎಪಿಸೋಡ್‌ನ ನಾವು ಎಂಡ್ ಮಾಡೋಣ. ಆ Yes. ಡೈಲಾಗನ್ನ ಹೇಳಿ. ಮೋಸ್ಟ್ಲಿ ನನಗೆ ಆ ಡೈಲಾಗ್ ಹೇಳಿ ನೋಡೋಣ. ಓಕೆ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು. ಭಯ ಆಗದ್ ಗುರು. ಎಸ್, ಥ್ಯಾಂಕ್ ಯು ಸೊ ಮಚ್ ಮಹಂತೇಶ್. Yes, yes, thank ಕನ್ನಡ you. ಇಂಡಸ್ಟ್ರಿ ಕಾಣಂತಹ ಬಹಳಷ್ಟು ಶ್ರೇಷ್ಠ ಪ್ರತಿಭಾವಂತ ನಟರಲ್ಲಿ ನೀವಿದ್ದೀರಿ. ನೀವು ನಮ್ಮವರು, ನಮ್ಮ ಉತ್ತರ ಕನ್ನಡದವರು. ನಮ್ಮ ಮಹಾಂತೇಶ್ ಹಿರೇಮಠ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್. ಮಾರ್ಕ್ ಡಿಸೆಂಬರ್ 25ಕ್ಕೆ ಬರ್ತಾ ಇದ್ದೀವಿ. ನೋಡ್ತಾ ಇರಿ. ಸುದೀಪ್ ಸರ್ ಫ್ಯಾನ್ಸ್ಗೆ ಮಾರಿ ಹಬ್ಬ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇದಿಷ್ಟು ನಮ್ಮ ಮಹಾಂತೇಶ್. ಅಂದರೆ ಏನಾದ್ರು ಒಂದು ವಿಷಯ ಹೇಳಿದಾಗ ಸಡನ್ನಾಗಿ ಕನೆಕ್ಟ್ ಆಗ್ತಾರೆ. ಅಣ್ಣ ನಿಮ್ಮ ಜೊತೆ ಬರ್ತೀನಿ ಅಂತಾರೆ. ಸೆಲ್ಫ್ ಪ್ರಮೋಷನ್ ಜೊತೆಗೆ ಸಿನಿಮಾದ ಪ್ರಮೋಷನ್ ಮಾಡಿ ಒಂದಷ್ಟು ಕಲಾವಿದರಿಗೆ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ. ಈ ಥರದ ಕಲಾವಿದರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಥ್ಯಾಂಕ್ ಯು ಮಹಂತೇಶ್. ಥ್ಯಾಂಕ್ ಯು. ಇದಿಷ್ಟು ಮಹಾಂತೇಶ್ ಹಿರೇಮಠ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.